ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಗ್ರಾಚ್ಯುಟಿ ಏನು ಪ್ರಾಬ್ಲಮ್ ಇದೆ ಅದರ ಸೆಕೆಂಡ್ ಪಾರ್ಟ್ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಅಂತ ಕೊಟ್ಟಾಗ ಏನು ಫಾರ್ಮೆಟ್ ಬರಿತೀವಿ, ಏನೆಲ್ಲ ರೂಲ್ಸ್ ಇರುತ್ತೆ ಮತ್ತು ಯಾವ ರೀತಿ ಆನ್ಸರ್ನ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಒಂದು ಉದಾಹರಣೆ ತಗೊಂಡಿದ್ದೀನಿ. ಫಸ್ಟ್ ಉದಾಹರಣೆನ ಓದಿ ಹೇಳ್ತೀನಿ. ಮಿಸ್ಟರ್ ಮಹೇಶ್ ವರ್ಕ್ಡ್ ಇನ್ ಎ ಪ್ರೈವೇಟ್ ಕಂಪನಿ. ಮಹೇಶ್ ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮೊದಲು ಕೆಲಸ ಮಾಡಿದ್ದಾರೆ. ರಿಸೀವ್ಡ್ 6 lakh ಗ್ರಾಚ್ಯುಟಿ, 6 ಲಕ್ಷ ಗ್ರಾಚ್ಯುಟಿನ ರಿಸೀವ್ ಮಾಡಿದ್ದಾರೆ. ಹಿ ಇಸ್ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ 1972. 1972ರ ಗ್ರಾಚ್ಯುಟಿ ಕಾಯ್ದೆ ಪ್ರಕಾರ ಇವರು ರಿಜಿಸ್ಟರ್ಡ್ ಇಲ್ಲ. ಹಿ ರಿಟೈರ್ಡ್ ಆನ್ 1st January 2020. ಜನವರಿ 1, 2020ರಲ್ಲಿ ರಿಟೈರ್ಮೆಂಟ್ ಆಗಿದೆ. ಆಫ್ಟರ್ ಸರ್ವಿಸ್ ಮಾಡಿದ್ದು ಇವರು 32 ವರ್ಷ 8 ಮಂತ್. ಹಿಸ್ ಸ್ಯಾಲರಿ ಆಟ್ ರಿಟೈರ್ಮೆಂಟ್ ಟೈಮ್, ಅವರು ರಿಟೈರ್ಮೆಂಟ್ ಆಗುವಂತ ಸಮಯದಲ್ಲಿ ಅವರ ಸಂಬಳ ಬೇಸಿಕ್ ಸ್ಯಾಲರಿ 20,000 per month, DA 5,000, ಬ್ರಾಕೆಟ್ ನಲ್ಲಿ ಹಾಫ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಫೈಂಡ್ ಔಟ್ ಹಿಸ್ ಟ್ಯಾಕ್ಸೇಬಲ್ ಅಂಡ್ ಎಕ್ಸಮ್ಟೆಡ್ ಗ್ರಾಚ್ಯುಟಿ. ಸೊ ನಮ್ಮ ಕೆಲಸ ಅವ್ರದ್ದು ಟ್ಯಾಕ್ಸೇಬಲ್ ಗ್ರಾಚ್ಯುಟಿ ಎಷ್ಟಾಗುತ್ತೆ, ಎಕ್ಸಮ್ಟೆಡ್ ಗ್ರಾಚ್ಯುಟಿ ಎಷ್ಟಾಗುತ್ತೆ ಕಂಡುಹಿಡಿಬೇಕು. ಸೊ ಇದಕ್ಕೆ ಏನ್ ಮಾಡ್ತೀವಿ, ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸೇಬಲ್ ಅಂಡ್ ಎಕ್ಸಮ್ಟೆಡ್ ಗ್ರಾಚ್ಯುಟಿ ಅಂತ ಹಾಕ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸೇಬಲ್ ಗ್ರಾಚ್ಯುಟಿ. ಸೊ ಇದಕ್ಕೆ 3 ಕಾಲಮ್ ಬರುತ್ತೆ. ಫಸ್ಟ್ ಕಾಲಮ್ ಸೋರ್ಸ್ ಆಫ್ ಇನ್ಕಮ್, ಸೆಕೆಂಡ್ ಕಾಲಮ್ ಇನ್ನರ್ ಕಾಲಮ್ ರುಪೀಸ್, ಥರ್ಡ್ ಕಾಲಮ್ ಔಟರ್ ಕಾಲಮ್ ರುಪೀಸ್. ಸೊ ಸೋರ್ಸ್ ಆಫ್ ಇನ್ಕಮ್, ಇನ್ನರ್ ಕಾಲಮ್ ರುಪೀಸ್, ಔಟರ್ ಕಾಲಮ್ ರುಪೀಸ್. ಈಗ ಫಾರ್ಮೆಟ್ ಪ್ರಕಾರ ಮೊದಲು ಎಷ್ಟು ಗ್ರಾಚ್ಯುಟಿ ರಿಸೀವ್ಡ್ ಆಗಿದೆ ಆ ಅಮೌಂಟ್ ನ ಔಟರ್ ಕಾಲಮ್ ನಲ್ಲಿ ಹಾಕ್ತಿವಿ. ಅದನ್ನ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಅಂತ ಬರೀತೀವಿ. ಸೊ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಅಂತ ಬರೋದು ಎಷ್ಟು ರಿಸೀವ್ ಆಗಿದೆ ಅಮೌಂಟ್ 6 lakh rupees. ನೆಕ್ಸ್ಟ್ ಏನ್ ಮಾಡ್ತೀವಿ, ಡಿಡಕ್ಷನ್ ಅಂತ ಬರೆದು ಪ್ರಾಬ್ಲಮ್ ನಲ್ಲಿ ರಿಸೀವ್ಡ್ ಅಂತ ಕೊಟ್ಟು ಅಮೌಂಟ್ ಕೊಟ್ಟಿರ್ತಾರೆ, ಅದೇ ಗ್ರಾಚ್ಯುಟಿ ರಿಸೀವ್ಡ್ ಅಮೌಂಟ್. ಅಥವಾ ಇಡೀ ಪ್ರಾಬ್ಲಮ್ ನಲ್ಲಿರುವಂತಹ ದೊಡ್ಡ ಅಮೌಂಟ್ ಏನಿದೆ ಅದು ಗ್ರಾಚ್ಯುಟಿ ರಿಸೀವ್ಡ್ ಅಮೌಂಟ್. ಡಿಡಕ್ಷನ್ ಅಂತ ಹೆಡ್ಡಿಂಗ್ ಹಾಕ್ತಿವಿ. ಈ ಡಿಡಕ್ಷನ್ ನಲ್ಲಿ ಅಗೇನ್ ಗ್ರಾಚ್ಯುಟಿ ರಿಸೀವ್ಡ್ ಅಮೌಂಟ್ ಒಮ್ಮೆ ಇನ್ನರ್ ಕಾಲಮ್ ನಲ್ಲಿ ರಿಪೀಟ್ ಬರ್ಕೋತೀವಿ, ಗ್ರಾಚ್ಯುಟಿ ರಿಸೀವ್ಡ್. ಸೊ ರಿಸೀವ್ಡ್ ಅಮೌಂಟ್ 6 lakh rupees ಇದೆ. ಔಟರ್ ಕಾಲಮ್ ಏನ್ ಹಚ್ಚಿರ್ತೀವಿ ಅದನ್ನ ಇನ್ನರ್ ಕಾಲಮ್ ಒಮ್ಮೆ ಬರೀಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್, ಇದನ್ನ ನೀವು ನೆನ್ಪಿಟ್ಕೋಬೇಕು, ಕ್ವಶನ್ ಅಲ್ಲಿ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ 20 lakh rupees ಇರುತ್ತೆ. ಸೊ 20 lakh rupees ಮ್ಯಾಕ್ಸಿಮಮ್ ಲಿಮಿಟ್. ಈಗ ನಾವು 15 days ಸ್ಯಾಲರಿ ಫಾರ್ ಈಚ್ ಕಂಪ್ಲೀಟೆಡ್ ಇಯರ್. ಸೊ ಅವನು ಮುಗಿಸಿದಂತ ಪ್ರತಿ ವರ್ಷದ 15 ದಿನದ ಸಂಬಳದ ಕ್ಯಾಲ್ಕುಲೇಷನ್ ನೋಡ್ತೀವಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಮೊದಲು ಸ್ಯಾಲರಿ ಅಮೌಂಟ್ ಬೇಕು. ಸೊ ಸ್ಯಾಲರಿ ಬೇಕಂದ್ರೆ ನಾವು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲೌನ್ಸಸ್ ಪ್ಲಸ್ ಕಮಿಷನ್ ನ ಕೂಡಿಸ್ತೀವಿ. ಕಮಿಷನ್ ಯಾವಾಗ ಪರ್ಸೆಂಟೇಜ್ ನಲ್ಲಿ ಇರುತ್ತೆ ಟರ್ನ್ ಓವರ್ ಮೇಲೆ ಆಗ ಮಾತ್ರ ಆಡ್ ಮಾಡಬೇಕು. ಅಮೌಂಟ್ ಅಲ್ಲಿ ಕೊಟ್ರೆ ಕಮಿಷನ್ ನ ಕೂಡಿಸಬಾರ್ದು. ಬೇಸಿಕ್ ಸ್ಯಾಲರಿ ಈ ಕ್ವಶನ್ ಅಲ್ಲಿ 20,000 per month ಇದೆ. ಡಿಯರ್ನೆಸ್ ಅಲೌನ್ಸಸ್ ಇದರಲ್ಲಿ 5,000 per month ಇದೆ. 20,000 ಬೇಸಿಕ್ ಸ್ಯಾಲರಿ ಸಿಕ್ತು. ಡಿಯರ್ನೆಸ್ ಅಲೌನ್ಸಸ್ ಏನಿದೆ ಇದೇನಾದ್ರೂ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಇದ್ರೆ ಬ್ರಾಕೆಟ್ ನಲ್ಲಿ ಇರೋದು ರಿಟೈರ್ಮೆಂಟ್ ಬೆನಿಫಿಟ್ ಕನ್ಸಿಡರ್ ಆಗೋದಿಲ್ಲ. ಇದು ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಇರೋದ್ರಿಂದ ಬ್ರಾಕೆಟ್ ನಲ್ಲಿ ಇರೋದನ್ನ ತಗೋತೀವಿ, ಹಾಫ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಸೊ ಹಾಫ್ ಅಮೌಂಟ್ ಅಷ್ಟೇ ಕನ್ಸಿಡರ್ ಆಗುತ್ತೆ ಈಗ. ಸೊ ಫುಲ್ ಬೇಸಿಕ್ ಅಮೌಂಟ್ ಪ್ಲಸ್ 5,000 ಅರ್ಧ ಹಾಫ್ 2,500 ಅಂದ್ರೆ 2,500. 20,000 ಪ್ಲಸ್ 2,500 22,500 ತಗೊಂತೀವಿ. ಇಂಟು ಇದು ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಇರೋದ್ರಿಂದ 15 divided by 30 ಅಥವಾ ಇದನ್ನ 1/2 ಅಂತಾನು ಕೂಡ ಕರಿತೀವಿ. 1/2 ಅಂದ್ರೆ ಅದೇ, 15 divided by 30 ಅಂದ್ರೂ ಅದೇ. ಯಾಕೆ 30 ತಗೊಂಡಿದೀವಿ, ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಅಲ್ಲಿ 26 ತಗೊಂಡಿದೀವಿ ಅಂದ್ರೆ 4 Sundays ಇರುತ್ತೆ 1 month ನಲ್ಲಿ. ಸೊ 26 days ಕೌಂಟ್ ಆಗುತ್ತೆ ಅಲ್ಲಿ. ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಇಟ್ಟಿದ್ರೆ ಫುಲ್ 30 days ಕೌಂಟ್ ಆಗುತ್ತೆ. ಆದ್ರಿಂದ 15 divided by average ಗೆ 30 days ಸ್ಯಾಲರಿ ತಗೋತೀವಿ, ಅಥವಾ ಅದನ್ನ 1/2 ಅಂತ ಕೂಡ ಕರಿತೀವಿ. 15 1s 15 2s. ಸೊ 1/2 ಎರಡರಲ್ಲಿ ಯಾವ್ದು ಬರೋದು ಕರೆಕ್ಟೇ ಬರುತ್ತೆ ಆನ್ಸರ್. ಇನ್ನು ನೆಕ್ಸ್ಟ್ ಸರ್ವಿಸ್ ಮಾಡಿರೋ ಇಯರ್ ನ ನೋಡ್ತೀವಿ. ಸೊ ಇದರಲ್ಲಿ ಸರ್ವಿಸ್ ಮಾಡಿರೋ ಇಯರ್ ಎಷ್ಟಿದೆ, 32 year ಇದೆ. ಮಂತ್ಸ್ ಎಷ್ಟಿದೆ, 8 months ಇದೆ. ಸೊ ಯಾವಾಗ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಇರುತ್ತೆ ಆಗ ಮಂತ್ಸ್ ಎಷ್ಟು ಕೊಟ್ಟರು ಕೂಡ ಅದು ಕನ್ಸಿಡರ್ ಆಗೋದಿಲ್ಲ, ಓನ್ಲಿ ಇಯರ್ ಅಷ್ಟೇ ನೋಡ್ಬೇಕು. ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಕೊಟ್ಟಾಗ ಮಂತ್ ಏನಾದ್ರೂ 1 to 5 6 ನಿಂದ ಜಾಸ್ತಿ ಇದ್ರೆ ಒಂದು ಪ್ಲಸ್ ಇಯರ್ ಆಗುತ್ತೆ. ಸೊ ಈಗ ಪ್ಲಸ್ ಮಾಡೋದಿಲ್ಲ, 8 months ಇದ್ರೂ ಕೂಡ ನಾವು 32 year ತಗೋತೀವಿ. ಯಾಕಂದ್ರೆ ಇದು ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್. ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ನಲ್ಲಿ ಪ್ಲಸ್ 1 year ಮಾಡೋದಿಲ್ಲ, ಮಂತ್ ನೋಡಿ, ಮಂತ್ ನ ನೋಡೋದೇ ಇಲ್ಲ. ಸೊ 32 years ನ ಮಲ್ಟಿಪ್ಲೈ ಮಾಡ್ತೀವಿ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಕಂಡುಹಿಡಿಯೋಣ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ
22,500 ಒಂದು ರಿಟೈರ್ಮೆಂಟ್ ಟೈಮ್ ನಲ್ಲಿ ಇದ್ದಂತ ಸ್ಯಾಲರಿ ಇಂಟು 15 divided by 30 because they given not covered under gratuity act. In this problem we have taken 15 divided by 30 because not covered under gratuity act into service year 32. So the amount 3,60,000. ಈಗ ಎಕ್ಸಾಮ್ಟೆಡ್ ಅಮೌಂಟ್ ಯಾವುದು ಕಂಡುಹಿಡಿತೀವಿ. ಈ ಮೂರಲ್ಲಿ ಯಾವುದು ಸಣ್ಣದಿರುತ್ತೆ ಲೀಸ್ಟ್ ಅಮೌಂಟ್, ಸಣ್ಣ ಅಮೌಂಟ್ ನಾವು ಅದನ್ನೇನಂತ ಕರಿತೀವಿ, ಎಕ್ಸಾಮ್ಟ್ ಅಮೌಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಬರಿತೀವಿ, ಲೀಸ್ಟ್ ಈಸ್ ಎಕ್ಸಾಮ್ಟೆಡ್ ಅಂತ ಬರಿತೀವಿ. ಸೊ ಸಣ್ಣ ಅಮೌಂಟ್ ನಾವು ಎಕ್ಸಾಮ್ಟ್ ಗೆ ಕನ್ಸಿಡರ್ ಮಾಡಿದೀವಿ ಅಂತ ಬರ್ದಂಗೆ. 3,60,000 ಸಣ್ಣ ಅಮೌಂಟ್ ಇದೆ, ಒಂದನೇ ಅಮೌಂಟ್ 6 lakh ಇದೆ, ಸೆಕೆಂಡ್ ಅಮೌಂಟ್ 20 lakh ಇದೆ, ಥರ್ಡ್ ಅಮೌಂಟ್ ಸಣ್ಣದಿದೆ. 6 lakh ಒಂದು ಟೋಟಲ್ ಗ್ರಾಚ್ಯುಟಿ ರಿಸೀವ್ಡ್ ಅಮೌಂಟ್ ನಲ್ಲಿ ಅವನಿಗೆ ಸಿಕ್ಕಂತ ಕನ್ಸೆಷನ್ 3,60,000. ಈಗ ಅವನು ಪೇ ಮಾಡಬೇಕಾಗಿರೋದು 2,40,000 ಇನ್ಕಮ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಇದನ್ನ ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಕರಿತೀವಿ, ಟ್ಯಾಕ್ಸೇಬಲ್ ಗ್ರಾಚ್ಯುಟಿ ಇನ್ಕಮ್. ಸೊ ಇದಿಷ್ಟು ನೀವು ಗ್ರಾಚ್ಯುಟಿ ಆಕ್ಟ್ ಪ್ರಾಬ್ಲಮ್ ನ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ರೂಲ್ಸ್ ಮೇಲೆ ಕೇಳಿದಾಗ ಬಿಡಿಸುವಂತ ಮೆಥಡ್. ಈ ಫಾರ್ಮ್ಯಾಟ್ ಮತ್ತು ಈ ಉದಾಹರಣೆ ಮೂಲಕ ನೀವು ಆನ್ಸರ್ ನ ಬರೀಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಸಿಗೋಣ. ಧನ್ಯವಾದಗಳು.